ಘಾಟಿ ದನಗಳ ಜಾತ್ರೆಯಲ್ಲಿ ತಮ್ಮ ದನಗಳನ್ನು ಮಾರಲು ಮತ್ತು ಕೊಳ್ಳಲು ಸುತ್ತಮುತ್ತಲಿನ ತಾಲೂಕು ಸೇರಿದಂತೆ ಜಿಲ್ಲೆ ರಾಜ್ಯಗಳಿಂದ ರೈತರು ಬರ್ತಾರೆ. ಹಾಗೆಯೇ ಪ್ರತಿ ವರ್ಷ ಜಾತ್ರೆ ದೇವನಹಳ್ಳಿಯ ತಾಲೂಕು ಅರದೇಶನಹಳ್ಳಿಯ ಮರಿಯಪ್ಪ ಮತ್ತು ಮೊಮ್ಮಕ್ಕಳು ಘಾಟಿ ಜಾತ್ರೆಗಾಗಿಯೇ ಪ್ರತಿ ವರ್ಷ 4-5 ಎತ್ತುಗಳ ಜೋಡಿ ತಯಾರು ಮಾಡುತ್ತಾರೆ. ಹಳ್ಳಿಕಾರ್ ತಳಿಗಳ ತವರಾದ ಮಂಡ್ಯ, ರಾಮನಗರ, ಮಾಗಡಿಯಿಂದ ಸಣ್ಣ ಕರುಗಳನ್ನು ತಂದು 3 ತಿಂಗಳು ಕರುಗಳಿಗೆ ಹಾಲು, ಮೊಸರು ಹಿಂಡಿ ಬೂಸ ಕೊಟ್ಟು ಸದೃಢವಾಗಿ ಎತ್ತುಗಳನ್ನಾಗಿ ಮಾಡುತ್ತಾರೆ. ಜಾತ್ರೆಯಲ್ಲಿ ಇದೇ ಎತ್ತುಗಳು 3-4 ಲಕ್ಷಕ್ಕೆ ಮಾರಾಟವಾಗುತ್ತವೆ ಎನ್ನುತ್ತಾರೆ ಮರಿಯಪ್ಪನ ಮೊಮ್ಮಕ್ಕಳು. ಘಾಟಿ ದನಗಳ ಜಾತ್ರೆ ಅಂಗವಾಗಿ ನವಕರ್ನಾಟಕ ಯುವ ಶಕ್ತಿ ವೇದಿಕೆಯಿಂದ ಹಳ್ಳಿಕಾರ್ ಫ್ಯಾಷನ್ ಶೋ ಆಯೋಜನೆ ಮಾಡಿದ್ದು, ಈ ಕುರಿತು ಮಾತನಾಡಿದ ಆಯೋಜಕ ಹಳ್ಳಿ ರೈತ ಅಂಬರೀಶ್ ಅವರು, ಕಳೆದ ವರ್ಷದಂತೆ ಈ ಬಾರಿಯೂ ಹಳ್ಳಿಕಾರ್ ಫ್ಯಾಷನ್ ಶೋ ಆಯೋಜನೆ ಮಾಡಿದ್ದು ಡಿಸೆಂಬರ್ 21ರಿಂದ 24ರವರೆಗೂ ನಡೆಯಲಿದೆ. ಉಸ್ತುವಾರಿ ಸಚಿವರು ಫ್ಯಾಷನ್ ಶೋಗೆ ಚಾಲನೆ ನೀಡಿದರು. ಹಳ್ಳಿಕಾರ್ ತಳಿಯ ಹಸುಗಳ ಸಂರಕ್ಷಣೆ ಮತ್ತು ಅದರ ಮಹತ್ವವನ್ನು ಜನರಿಗೆ ತಿಳಿಸುವ ಕಾರಣಕ್ಕೆ ಫ್ಯಾಷನ್ ಶೋ ಆಯೋಜನೆ ಮಾಡಲಾಗಿದೆ. ಹಾಗೆಯೇ ಜಾತ್ರೆಗೆ ಬರುವ ರೈತರಿಗೆ ಉಚಿತವಾಗಿ ಮೇವು ಮತ್ತು ನೀರು ಕೊಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ನಮ್ಮದು ಅರ್ಧಶಳ್ಳಿ ದೇವನಹಳ್ಳಿ ತಾಲೂಕು. ಅದೇ ದಿಬ್ಬ ಮಾಡೋಕ್ಕೆ ಬಂದಿದ್ದೀವಿ ಇವಾಗ ಜಾತ್ರೆಗೆ. 20ನೇ ತಾರೀಕು ಜಾತ್ರೆ ಅಲ್ಲ, ಅದಕ್ಕೆ ದಿಬ್ಬ ಮಾಡೋಕ್ಕೆ ಬಂದಿದ್ದೀವಿ ಅಣ್ಣ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಮ್ಮ ತಾತನ ಕಾಲದಿಂದನೂ ಬರ್ತೀವಿ. ವರ್ಷ ನಮ್ಮ ತಾತನ ಕಾಲದಿಂದನೂ ಬರ್ತೀವಿ. ಯಾವುದು ನಿಮಗೆ ಈ ಥರ ಏನೇನು ಅನುಭವ ಜಾತ್ರೆ ಬರೋದು? ಅದು ಅನುಭವ ಅಂದರೆ ಮಾಮೂಲಿ ಒಂಥರ ಇದು ಖುಷಿ. ವರ್ಷನೂ ಒಂದು ಪದ್ಧತಿ ಜಾತ್ರೆಗೆ ಬರ್ತೀವಿ. ವರ್ಷನೂ ಬರ್ತೀವಿ, ಒಂದು ವರ್ಷನೂ ಮಿಸ್ ಮಾಡೋದು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.